ಒಂದು ನಗರ, ಅದು ಮರಳಿನಡಿ ನಾಪತ್ತೆಯಾದದ್ದು ಕೇಳಿದ್ದೀರಾ? ನಮಸ್ಕಾರ ದಿವ್ಯಾನ್ವೇಷಕರೇ, ಸ್ವಾಗತ ನಮ್ಮ ಸಂಡೇ ಸ್ಟೋರಿ ಸೀರೀಸ್ನ ಮೊದಲ ಕಂಟಿಗೆ. ಇಂದಿನ ಕಥೆ ತಲಕಾಡು. ಒಮ್ಮೆ 30 ಶಿವದೇವಾಲಯಗಳ ಪವಿತ್ರ ಕ್ಷೇತ್ರ ಇಂದು ಕಾವೇರಿಯ ಮರಳಿನಡಿ ನಿದ್ರಿಸುತ್ತಿದೆ. ಮೈಸೂರು ರಾಜ ಒಡೆಯರು ಅಧಿಕಾರ ವಿಸ್ತರಿಸುತ್ತಿದ್ದರು. ಆ ವೇಳೆ ಶ್ರೀರಂಗಪಟ್ಟಣದ ಉಪರಾಜ ಶ್ರೀರಂಗರಾಯ ಅಸ್ವಸ್ಥರಾದರು. ಅವರ ಪತ್ನಿ ಅಲಮೇಲಮ್ಮ ಅವರನ್ನು ತಲಕಾಡಿನ ವೈದ್ಯನಾಥೇಶ್ವರ ದೇವಾಲಯಕ್ಕೆ ಕರೆದುಕೊಂಡು ಬಂದಳು. ರಾಜ ಒಡೆಯರ ಸೇನೆ ಆಕೆಯ ಆಭರಣಗಳನ್ನು ಕಸಿದುಕೊಳ್ಳಲು ಬಂದಾಗ ಅಲಮೇಲಮ್ಮ ಕಾವೇರಿಯ ತೀರದಲ್ಲಿ ನಿಂತು ಶಪಿಸಿದಳು. ತಲಕಾಡು ಮರಳಿನಲ್ಲಿ ಮುಳಗಲಿ, ಮಲಂಗಿ ಚಕ್ರವಾತವಾಗಲಿ, ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ. ಅಂತೆಯೇ ಆಕೆ ನದಿಗೆ ಹಾರಿದಳು. ಮರಳು ಏರತೊಡಗಿತು. ನದಿ ದಾರಿ ಬದಲಾಯಿತು. ದೇವಾಲಯಗಳು ಮರಳಿನಲ್ಲಿ ಮುಚ್ಚಿಕೊಂಡವು. ಇಂದಿಗೂ ತಲಕಾಡು ಅರ್ಧವಾಗಿ ಮರಳಿನಡಿ ನಿಂತಿದೆ ಮತ್ತು ಮೈಸೂರು ರಾಜವಂಶಕ್ಕೆ ಒಬ್ಬನೇ ಉತ್ತರಾಧಿಕಾರಿ. ಆ ಶಾಪದ ಶಕ್ತಿ ಇಂದಿಗೂ ಜೀವಂತವಾಗಿದೆ.